ದಾವಣಗೆರೆ ನಗರದಲ್ಲೂ ಈ ಬಾರಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದ್ದು, ತುಂಗಭದ್ರಾ ನದಿ ನೀರಿಲ್ಲದೆ ಬರಿದಾಗಿದೆ. ನಗರಕ್ಕೆ ನೀರು ಪೂರೈಕೆ ಮಾಡುವ ಜಾಕ್ವೆಲ್ ಕೂಡ ಬಂದ್ ಮಾಡಲಾಗಿದೆ. ಬೆಣ್ಣೆ ದೋಸೆ ನಗರಿ ದಾವಣಗೆರೆಗೆ ಜಲಕ್ಷಾಮ ಎದುರಾಗಿದ್ದು, ಪರಿಸ್ಥಿತಿ ಹೇಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ದಾವಣಗೆರೆಯಲ್ಲೂ ತಲೆದೋರಲಿದೆ ನೀರಿನ ಹಾಹಾಕಾರ. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದೆ ಬಂದಾದ ಜಾಕ್ವೆಲ್. ದಾವಣಗೆರೆ ನಗರಕ್ಕೂ ತಟ್ಟಿದ ಜಲಕ್ಷಾಮ. ದಾವಣಗೆರೆ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ರಾಜನಹಳ್ಳಿ ಜಾಕ್ವೆಲ್ ಸ್ಥಗಿತಗೊಳಿಸಲಾಗಿದೆ. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದ ಕಾರಣ ಜಾಕ್ವೆಲ್ ಬಂದ್ ಮಾಡಲಾಗಿದ್ದು, ದಾವಣಗೆರೆ ನಗರಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಕುಂದವಾಡ ಕೆರೆ ಹಾಗೂ ಟಿವಿ ಸ್ಟೇಷನ್ ಕೆರೆಗಳಲ್ಲಿ ಕೇವಲ 15 ದಿನಕ್ಕೆ ಆಗುವಷ್ಟು ನೀರಿದ್ದು, ದಾವಣಗೆರೆಗೆ ಜಲಕ್ಷಾಮ ಎದುರಾಗಿದೆ. ಕುಡಿಯಲು ನೀರಿಲ್ಲದ ಕಾರಣ ಸಾರ್ವಜನಿಕರು ನೀರನ್ನ ಮಿತವಾಗಿ ಬಳಕೆ ಮಾಡಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ದಾರೆ. ನಮ್ಮಲ್ಲಿ 3 ಕೆರೆ ಇದೆ. ಕುಂದವಾಡ, ಟಿವಿ ಸ್ಟೇಷನು ಮತ್ತು ಆವರಗೆರೆ. ಬಟ್ ಆವರಗೆರೆಯನ್ನು ನಾವು ಕುಡಿಯೋ ನೀರಿಗೆ ಯೂಸ್ ಮಾಡ್ತಾ ಇಲ್ಲ. ಮೇಯ್ನ್ ನಮ್ಗೆ ಸೋರ್ಸ್ ಅಂದರೆ ಜಾಕ್ವೆಲ್ 40 mld ಬರುತ್ತೆ ತುಂಗಭದ್ರಾ ರಿವರಿಂದ. ಅದರ ಪ್ರಸ್ತುತ ಅಲ್ಲಿ ನೀರು ನಮಗೆ ಲಭ್ಯವಿಲ್ಲ. ಮಾರ್ಚ್ 21ನೇ ತಾರೀಕಿಗೆ ನಮ್ಮ ತುಂಗಭದ್ರಾ ಜಾಕ್ವೆಲ್ ನೀರು ನಿಂತಿದೆ. ಈಗ ಪ್ರಸ್ತುತ ಏನಂದರೆ ಸಿಟಿಗೆ ಕುಂದವಾಡ ಲೇಕಲ್ಲಿ ನಮಗೆ ನೀರಿನ ಪ್ರಮಾಣ ಇವಾಗ ಒಂದು 15 ದಿವಸ ಆಗೋಕ್ಕೆ ಮಟ್ಟಿಗೆ ಇದೆ. ಮತ್ತು ಟಿವಿ ಸ್ಟೇಷನಲ್ಲಿ 21ನೇ ತಾರೀಕಿಂದ ನಮಗೆ ಭದ್ರಾ ಚಾನಲ್ ಮೂಲಕ ನೀರು ಬರ್ತಾಯಿದೆ. 30ನೇ ತಾರೀಕು ಕೊನೆಯ ಟೈಮ್ ಆಗಿದೆ. ಇವಾಗ ಪ್ರಸ್ತುತ ನೀರು ನಮಗೆ ಅದು ಕೆಪಾಸಿಟಿ ಇರೋದು 9 ಮೀಟ್ರ್ ಇದೆ. ಬಟ್ ಇವಾಗ 4.2 ಮೀಟರ್ ಅಷ್ಟು ನೀರು ಶೇಖರಣೆ ಇದೆ. ಇದು 12 ವಾರ್ಡ್ಗಳಿಗೆ ಸುಮಾರು 30 ದಿವಸ ಅಷ್ಟು ಬರೋ ಥರ ಇದೆ ನೀರು. ಈಗ ತಮಗೆಲ್ಲ ಗೊತ್ತಿದೆ, ಬರಗಾಲ ಇದೆ ಮತ್ತು ಬೇಸಿಗೆ ಕಾಲ, ನೀರಿನ ಪ್ರಮಾಣ ನಗರದಲ್ಲಿ ಕಡಿಮೆ ಆಗಿದೆ. ದಯವಿಟ್ಟು ಸಾರ್ವಜನಿಕರು ಅಷ್ಟೇ ಮಿತವಾಗಿ ನೀರನ್ನು ಬಳಸ್ಕೊಬೇಕು. ಆಮೇಲೆ ನಮಗೆ ನೀರು ಬಂದಾಗ, ಮಳೆ ಬಂದಾಗ ಆ ನೀರು ನಮಗೆ ತುಂಗಭದ್ರಾ ನದಿಯಿಂದ ಬಂದರೆ ಡೆಫಿನೆಟ್ಲಿ ಕೂಡ ಎಲ್ಲರಿಗೂ ಸಮ ಆದಷ್ಟು ನೀರನ್ನು ಪಾಲಿಕೆಯಿಂದ ಸರಬರಾಜು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಕುಂದವಾಡ ಕೆರೆಯಲ್ಲಿ ಲಭ್ಯವಿರುವ ನೀರಿನಲ್ಲೇ ಹಳೆ ದಾವಣಗೆರೆ ಭಾಗಕ್ಕೆ ಕುಡಿಯಲು ನೀರು ಪೂರೈಸಲಾಗುತ್ತಿದೆ. ಇನ್ನು ಟಿವಿ ಸ್ಟೇಷನ್ ಕೆರೆಗೆ ಭದ್ರಾ ಕಾಲುವೆ ನೀರು ಹರಿಸಲಾಗಿದ್ದು, ಸಮರ್ಪಕವಾಗಿ ನೀರು ಹರಿಯುತ್ತಿಲ್ಲ. ಇದರಿಂದ ಅಧಿಕಾರಿಗಳು ಟ್ಯಾಂಕರ್ ಮೂಲಕ ನೀರು ಕೊಡಲು ಸನ್ನದ್ಧರಾಗಿದ್ದಾರೆ. ಈಗಾಗಲೇ 8 ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ದಾವಣಗೆರೆ ನಗರದಲ್ಲಿ ಕುಡಿಯುವ ನೀರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಎದುರಾಗುವ ಎಲ್ಲ ಲಕ್ಷಣ ಗೋಚರಿಸುತ್ತಿವೆ. ಇವಾಗ ಪ್ಲಾನಿಂಗ್ ಏನಂದರೆ, ನಮ್ಮ 1006 ಬೋರ್ವೆಲ್ ಇವಾಗ ಪ್ರೆಸೆಂಟ್ ರನ್ನಿಂಗ್ ಇದೆ. 63 ರೀಬೋರ್ ಕೂಡ ಮಾಡ್ಕೊಂಡಿದ್ವಿ. ಮತ್ತು 15 ಫೈನಾನ್ಸಲ್ಲಿ ಸುಮಾರು 25 ಬೋರ್ವೆಲ್ ಕೂಡ ಹೊಸದಾಗಿ ಕೂರಿಸಿ ಪಂಪು ಮೋಟ್ರ್ ಕೂಡ ನಾವು ಅಳವಡಿಕೆ ಮಾಡಿದ್ವಿ. ನಮಗೆ ಎಲ್ಲ ಮೆಟೀರಿಯಲ್ ಕೂಡ ನಾವು ಸ್ಟಾಕ್ ಇಟ್ಕೊಂಡಿದ್ವಿ. ಮೋಟರ್ಸು, ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಕೂಡ ನಾವು ಸ್ಟಾಕ್ ಇಟ್ಕೊಂಡಿದ್ವಿ. ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಹೊಸ ಬೋರ್ವೆಲ್ ಕೂಡ ನಾವು ಡ್ರಿಲ್ ಮಾಡ್ತೀವಿ. ಜೊತೆಗೆ ಈ ಟ್ಯಾಂಕರ್ ಮೂಲಕ ಕೂಡ ಸರಬರಾಜು ಮಾಡ್ತೀವಿ. ಒಳ್ಳೆ ನೀರು ನಮಗೆ ಈ ಮಂತ್ ನಮಗೆ 29ನೇ ತಾರೀಕು ಬಿಡ್ತಾ ಇದ್ದಾರೆ ಶಿವಮೊಗ್ಗ, ಅಲ್ಲಿ ಚಾನಲ್ ಮೂಲಕ ತುಂಗಭದ್ರಾ ರಿವರ್ಗೆ ಬಂದರೆ ನಮ್ಗೆ ಇಲ್ಲಿಗೆ ಬರೋದು 1ನೇ ತಾರೀಕು ಆಗುತ್ತೆ, ಏಪ್ರಿಲು. ಅದು ಸುಮಾರು 6ನೇ ತಾರೀಕುವರೆಗೂ ಒಳ್ಳೆ ನೀರು ಬರುತ್ತೆ ರಾಜನಹಳ್ಳಿಗೆ. ಆ ಟೈಮಲ್ಲಿ ನಾವು ಸಪ್ಲೈ ತೊಗೊತೀವಿ. ಅದರಲ್ಲಿ ನಾವು ಜಾಕ್ವೆಲ್ ಮೂಲಕ ಕೂಡ ಸಿಟಿಗೆ ಸಪ್ಲೈ ಆಗುತ್ತೆ. ಜೊತೆಗೆ ಕೂಡ ಕುಂದವಾಡ ಲೇಕಲ್ಲಿ ಕೂಡ ಶೇಖರಣೆ ಮಾಡ್ತೀವಿ. ಒಟ್ಟಿನಲ್ಲಿ ದಾವಣಗೆರೆ ನಗರಕ್ಕೂ ಜಲಕ್ಷಾಮ ಎದುರಾಗಿದ್ದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಿ ಎಂಬುದು ಒನ್ ಕನ್ನಡ ನ್ಯೂಸ್ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.